ಬರೆಯುವಂತದ್ದು ಅದು ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ನಾಟಕ ಆಗ್ಬೋದು, ಬಟ್ ಕಲಾವಿದರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿ ಚರ್ಮ ತಂದು ಚಪ್ಪಲಿ ಮಾಡಾಕೋದು ಕಮ್ಮಿ. ಎಷ್ಟೆಲ್ಲ ಮಾಡಿದ್ರೆ ನ್ಯಾಷನಲ್ ಕೂಡ ಇದೆ. ನಾನು ಹುಟ್ಟಕ್ಕೆ 3 ವರ್ಷ ಹಿಂದೆ ಬರ್ತಾರೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು ಬಾವಿಲಿ ಎಷ್ಟೋ ಮೂಳೆಗಳು ಸಿಗುತ್ತೆ, ಆದ್ರೆ ಮೂಳೆ ಯಾರು ಇವತ್ತು ಯಾರು ಇದು ನಿಜವಾದ ಮಧುರ ಕಟ್ಟೋದು. ಈ ಸಿನಿಮಾ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಹೆಚ್ಚು ನಾನು ಹೇಳೋದು ಇಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು, ನಮ್ಮ ಸೀನಿಯರ್ಸ್ ವಿನೋದ ಹೋಗ್ತಿದ್ದಾರೆ. ಅವರು ಒಳ್ಳೆ ಪಾತ್ರ, ತುಂಬಾ ತಿರುಗಳಾದ್ಮೇಲೆ ಅವ್ರು ಕನ್ನಡ ಇಂಡಸ್ಟ್ರಿ ಬರ್ತಾರೆ. ಹಾಕಿ ವೆಲ್ಕಮ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಈಗ ನಮ್ಮನ್ನೆಲ್ಲ ಏನ್ ಹೇಳ್ತಾರೆ, ನಮ್ಮ ತಂದೆ ನನಗೆಲ್ಲ ನೋಡಿದ್ರೆ ಅವ್ರ ರೈತರ ತಗೊಂಡ್ರೆ ಅವ್ರು ಆಕ್ಚುಲಿ ಇಂಡಸ್ಟ್ರಿಗೆ. ಸೊ ವಿನೋದ ತುಂಬಾನೇ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ. ಹಾಗೆ ಜಗಪತಿ ಬಾಬು ಅವರು, ಅವ್ರ ಜೊತೆ ಕುಮಾರ್ ಗೋವಿಂದ್ ಸರ್ ಆಕ್ಚುಲಿ ಸುಮಾರು ಗ್ಯಾಪ್ ಆದ್ಮೇಲೆ ಈ ಸಿನಿಮಾ ಹೋಗ್ಬೋದು. ಅವ್ರ ಜೊತೆಗೆ ನಾವು ಶೂಟಿಂಗ್ ಮಾಡ್ಬೋದು, ಪರಮಾವಸ್ಥೆ ಇರ್ಬೋದು. ನಾನು ಮೊನ್ನೆ ಕೂಡ ತುಂಬಾ ಬೇಜಾರು ಮಾಡ್ಕೊಂಡೆ, ಯಾವುದು ನಮ್ಮ ಅಪರಾಧವನ್ನು ನೋಡಿ ಅಯ್ಯೋ ಈ ಪಾತ್ರ ಸಿಗ್ಬಾರ್ದಾಗಿತ್ತು ಅಂತ. ಅಷ್ಟು ಅದ್ಭುತವಾದಂತಹ ಪಾತ್ರ. ಆಮೇಲೆ ಅವಾಗಲೇ ಒಬ್ಬ ಬಾಳ ಕಲಾವಿದಾಗಿ ನೋಡಿದೆ, ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್. ನಮ್ಮ ಮೈಸೂರವರು ಯಾಕಂದ್ರೆ ಅವ್ರ ಹತ್ರ ಕೇಳ್ಕೊಂಡು